ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೀವೇನಾದರೂ ಬಂಗಾರ ತೆಗೆದುಕೊಳ್ಳುವಂತಹ ಪ್ಲಾನ್ ಮಾಡ್ತಾ ಇದ್ರೆ ಈಗಲೇ ಓಡೋಡಿ ಹೋಗಿ ಚಿನ್ನ ಬೆಳ್ಳಿ ಅಂಗಡಿಗೆ ಬಂಗಾರ ತಗೊಳ್ಳಿ. ಈ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಯುದ್ಧ ನಮ್ಮ ದೇಶದ ಮೇಲೆ ಎಷ್ಟೆಲ್ಲ ಪರಿಣಾಮಗಳನ್ನು ಬೀರಿದೆ. ಗ್ಯಾಸ್ ಟ್ರಬಲ್ ಹೆಂಗಾಗಿದೆ, ಗ್ಯಾಸಿಗೆ ಹೆಂಗೆ ಪರದಾಡ್ತಾ ಇದ್ದಾರೆ ಜನ, ಹೋಟೆಲ್ಗಳೆಲ್ಲವೂ ಕೂಡ ಬಂದ್ ಆಗೋಗ್ಬಿಟ್ಟಿದೆ. ಮನೆ ಸಿಲಿಂಡ್ರು ಬುಕ್ ಮಾಡಿ 20 ದಿನ 1 ತಿಂಗಳಾದರೂ ಸಿಗ್ತಾ ಇಲ್ಲ. ಇದೆಲ್ಲದರ ನಡುವೆ ಈ ಯುದ್ಧದ ಭೀತಿ ಇದೆಯಲ್ಲ, ಚಿನ್ನದ ದರ ಇಳಿಕೆಯಾಗಿದೆ. ಹೆಣ್ಮಕ್ಳು ಗೃಹಿಣಿಯರು ಖುಷಿ ಪಡುವಂತಹ ವಿಚಾರ ಇದು. ಚಿನ್ನ ಬೆಳ್ಳಿ ದರ ಏನಾದರೂ ಏರಿಕೆಯಾದರೆ ಎಷ್ಟು ತಲೆನೋವು. ಅದರಲ್ಲೂ ಇತ್ತೀಚೆಗೆ ಚಿನ್ನದ ಬೆಲೆ ಗಗನಕ್ಕೇರಿದೆ. ಚಿನ್ನ ಕೊಂಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. 1 ಗ್ರಾಮ್ ಚಿನ್ನ ನಾವು ಮನೆಗೆ ತಗೊಂಬರ್ತೀವಿ ಅಂದರೆ 16,000 ರಿಂದ 17,000 ರೂಪಾಯಿ ಇಡ್ಕೋಬೇಕು ಕೈಯಲ್ಲಿ. ಇನ್ನು 13,000 ರೂಪಾಯಿ ಚಿನ್ನದ ಬೆಲೆ ಕಡಿಮೆಯಾಗಿರೋದು ಇದು ಖಂಡಿತವಾಗ್ಲೂ ಕೂಡ ಹೆಣ್ಣುಮಕ್ಕಳಿಗೆ ಗುಡ್ ನ್ಯೂಸು. ಇನ್ಯಾಕೆ ತಡ, ಬ್ಯಾಗ್ ಎತ್ಕೊಳ್ಳಿ, ಚಿನ್ನದ ಅಂಗಡಿಗೆ ಓಡಿ ಚಿನ್ನನ ತಗೊಂಬನ್ನಿ. ಕಡಿಮೆ ಆಗಿದೆ ರೇಟು. ಹಾಗಾದರೆ ಎಷ್ಟು ಕಡಿಮೆಯಾಗಿದೆ? ಗ್ರಾಮ್ಗೆ ಎಷ್ಟು ಹಣ ಉಳಿತಾಯ ಮಾಡಬಹುದು ನಾವು ಇವತ್ತೇ ಹೋಗಿ ಚಿನ್ನ ಖರೀದಿ ಮಾಡಿದ್ರೆ? ಎಲ್ಲದರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, 1 ಗ್ರಾಮ್ ಬಂಗಾರಕ್ಕೆ ಹಾಗಾದರೆ ಈಗ ಪ್ರೆಸೆಂಟು ಎಷ್ಟಾಗಿದೆ ಗೊತ್ತಾ? ನೋಡಿ, ಈಗ ಆಲ್ರೆಡಿ ಕೆಲವು ದಿನಗಳಿಂದ ಗೋಲ್ಡ್ ಮಾರ್ಕೆಟ್ನಲ್ಲಿ ಶುರುವಾಗಿರುವಂತಹ ಈ ಪ್ರೈಸ್ ಡ್ರಾಪ್, ಆ ಟ್ರೆಂಡ್ ಏನಿದೆ ಅದು ಇನ್ನೂ ಕೂಡ ಮುಂದುವರೆದಿದೆ. ಕಳೆದ ಕೆಲ ದಿನಗಳಿಂದ ಆ ಪ್ರೈಸ್ ಡ್ರಾಪನ್ನು ಗಮನಿಸ್ತಾ ಇದ್ವಿ. ಏರಿಕೆ ಆಗ್ತಾ ಇಲ್ಲ, ಡೌನ್ ಆಗ್ತಾನೆ ಬರ್ತಾ ಇದೆ. ಇದರಿಂದ ಚಿನ್ನ ಬೆಳ್ಳಿಯ ದರ ಇಳಿಕೆಯಾಗ್ತಾ ಇದೆ. ಎಷ್ಟು ಇಳಿಕೆಯಾಗಿದೆ ಹಾಗಾದರೆ? ನೋಡಿ, ಈಗ ಆಲ್ರೆಡಿ ಮದುವೆ ಸೀಸನ್ನು. ಒಂದು ಕಡೆ ಮದುವೆ ಸೀಸನ್ನು ಶುರುವಾಗಿದ್ದೇ ತಡ ಚಿನ್ನ ಬೆಳ್ಳಿಯ ದರದಲ್ಲಿ ಇಳಿಕೆ ಕೂಡ ಆಗಿರೋದು ಗ್ರಾಹಕರಿಗೆ ಖುಷಿಯ ವಿಚಾರ. ಬಂಗಾರ ತೆಗೆದುಕೋಬೇಕು ಅನ್ನುವಂತಹ ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ನೀವು ಇವತ್ತೇ ಹೋಗಿ ತಗೊಂಡ್ರೆ ಒಂದಷ್ಟು ಸೇವಿಂಗ್ಸ್ ಅಂತೂ ಮಾಡಲೇಬಹುದು. ಯಾಕಂದರೆ ಕಳೆದ ಕೆಲ ದಿನಗಳಿಂದ ಗೋಲ್ಡ್ ಮಾರ್ಕೆಟ್ನಲ್ಲಿ ಈ ಪ್ರೈಸ್ ಡ್ರಾಪ್ ಟ್ರೆಂಡ್ ಶುರುವಾಗಿದೆ. ಮಾರ್ಚ್ 23ನೇ ತಾರೀಕು ಇವತ್ತು, ಮಾರ್ಚ್ 23ನೇ ತಾರೀಕು ಇವತ್ತು ಅದು ಕಂಟಿನ್ಯೂ ಆಗಿದೆ. ಹಾಗಾದರೆ ಎಷ್ಟೆಲ್ಲ ಕಡಿಮೆಯಾಗಿದೆ ನೋಡಿ. ಆಶ್ಚರ್ಯ, ಖಂಡಿತವಾಗ್ಲೂ ಕೂಡ ಆಶ್ಚರ್ಯ ಆದರೂ ಇದು ಸತ್ಯ. ಬರೀ 7 ದಿನದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಬರೋಬ್ಬರಿ 13,690 ರೂಪಾಯಿಯಷ್ಟು ಕುಸಿತ ಕಂಡಿರೋದು. 7 ದಿನ ಅಂದರೆ ಒಂದೇ ವಾರದಲ್ಲಿ ನಮಗೆ 13,690 ರೂಪಾಯಿಯಷ್ಟು ಕುಸಿತ ಆಗಿದೆ. ಯಾಕಂದರೆ ದಿನನಿತ್ಯ ಚಿನ್ನದ ರೇಟು ಏರ್ತಾನೇ ಇತ್ತು. 300 ರೂಪಾಯಿ, 150, 200 ರೂಪಾಯಿ ಗ್ರಾಮಿಗೆ ಏರ್ತಾನೆ ಇದ್ದಿದ್ದು ಒಂದು ವಾರದಿಂದ ಕುಸಿತ ಕಂಡು ಬರ್ತಾ ಇದೆ. ನೀವು ಅನ್ಕೋಬಹುದು, ಇವತ್ತೇ ಹೋಗಿ ತಗೊಳ್ಳೋದ ಅಥವಾ ನಾಳೆಗೆ ಇನ್ನೂ ಏನಾದರೂ ಕಡಿಮೆ ಆಗುತ್ತಾ ಅಂತ. ಅದು ಗೊತ್ತಿಲ್ಲ. ಇವತ್ತು ಕಡಿಮೆ ಆಗಿದ್ದು ಒಂದೇ ಸಲ, ಪ್ರೈಸ್ ಡ್ರಾಪ್ ಆಗಿದ್ದು ಒಂದೇ ಸಲ ಹೈ ಕೂಡ ಆದರೂ ಆಗಬಹುದು. ಬಟ್ ಈಗಂತೂ ಪ್ರೆಸೆಂಟ್ ಅಂತೂ ಕಡಿಮೆ ಆಗಿದೆ. ಒಂದು ವಾರದಲ್ಲಿ 13,000ಕ್ಕಿಂತ ಹೆಚ್ಚಿನದಾಗಿ ಕಡಿಮೆ ಆಗಿರೋದು ಖುಷಿಯ ವಿಚಾರ. ಚಿನ್ನ ತಗೋಬೇಕು ಅಂದವರು ಖಂಡಿತವಾಗ್ಲೂ ಕೂಡ ತಗೋಬಹುದು. ಇದು ಒಳ್ಳೆಯ ವಿಚಾರ. ಬರೀ ಚಿನ್ನ ಮಾತ್ರ ಅಲ್ಲ, ಬೆಳ್ಳಿಯ ದರದಲ್ಲೂ ಕೂಡ ಕಡಿಮೆಯಾಗಿರೋದು. ಬರೋಬ್ಬರಿ 30,000 ರೂಪಾಯಿಯಷ್ಟು ಪಾತಾಳಕ್ಕೆ ಬಿದ್ದಿದೆ ಬೆಳ್ಳಿ ಬೆಲೆ. ಜನವರಿಯಲ್ಲಿ 4 ಲಕ್ಷ ರೂಪಾಯಿ ದಾಟಿದ್ದಂತಹ ಬೆಳ್ಳಿ ಈಗ ಎಷ್ಟಿದೆ ಗೊತ್ತಾ? 2,44,900 ರೂಪಾಯಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಹೇಳಿ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇವತ್ತು ಚಿನ್ನದ ರೇಟು ಎಷ್ಟಿದೆ ಅನ್ನೋದನ್ನು ನೋಡೋದಕ್ಕೋದ್ರೆ 74 ಕ್ಯಾರೆಟ್ ಚಿನ್ನದ ಬೆಲೆ 1,45,000 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಆಭರಣ ಮಾಡಿಸೋಕೆ ಬಳಸುವಂತಹ 22 ಕ್ಯಾರೆಟ್ನ ಚಿನ್ನದ ಬೆಲೆ 1,35,000 ರೂಪಾಯಿ. 20 ಕ್ಯಾರೆಟ್ ಚಿನ್ನದ ಬೆಲೆ 1,21,000 ರೂಪಾಯಿ. 18 ಕ್ಯಾರೆಟ್ ಚಿನ್ನದ ಬೆಲೆ 1,99,000 ರೂಪಾಯಿ ಆಸುಪಾಸಿನಲ್ಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆ ಬರೀ ಬೆಂಗಳೂರು ಮಾತ್ರ ಅಲ್ಲ, ಸಾಂಸ್ಕೃತಿಕ ನಗರಿ ಮೈಸೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಕರಾವಳಿ, ಮಂಗಳೂರಲ್ಲೂ ಕೂಡ ಇದೇ ರೀತಿ ಇದೆ. ಜ್ಯುವೆಲರಿ ಶಾಪ್ಗಳ ಮುಂದೆ ಗ್ರಾಹಕರ ಕ್ಯೂ ಕೂಡ ಜಾಸ್ತಿ ಇದೆ. ಮತ್ಯಾಕೆ ತಡ? ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಒಂದಷ್ಟು ಅಮೌಂಟ್ಗಳನ್ನು ಸೇವ್ ಮಾಡಿ ಇಟ್ಕೊಂಡಿರ್ತೀರ. ಇವತ್ತೇ ಹೋಗಿ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಚಿನ್ನವನ್ನು ಖರೀದಿ ಮಾಡಿ ಒಂದಷ್ಟು ದುಡ್ಡನ್ನು ಸೇವ್ ಮಾಡಬಹುದು.